2025ರ ಏಷ್ಯಾ ಕಪ್ ಟೂರ್ನಿ ಅದ್ಧೂರಿ ಆರಂಭಕ್ಕೆ ಇನ್ನೊಂದೇ ದಿನ ಬಾಕಿ. ಮಂಗಳವಾರ ಯುಎಇನಲ್ಲಿ ಅಫ್ಘಾನಿಸ್ತಾನ ಮತ್ತು ಹಾಂಗ್ಕಾಂಗ್ ಟೀಮ್ಗಳು ಉದ್ಘಾಟನಾ ಪಂದ್ಯದಲ್ಲಿ ಪೈಪೋಟಿ ನಡೆಸಲಿವೆ. ಸೆಕೆಂಡ್ ಡೇ ಅಂದರೆ ಬುಧವಾರ ಭಾರತ ಮತ್ತು ಯುಎಇ ಟೀಮ್ಗಳು ಅಖಾಡಕ್ಕಿಳಿಯಲಿವೆ. ಸೊ ಈಗಿರುವಂತಹ ಪ್ರಶ್ನೆ ಅಂದರೆ ಈ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ಹೇಗಿರುತ್ತೆ ಅನ್ನೋದು. 15 ಜನರ ತಂಡದಲ್ಲಿ ಯಾರ್ಯಾರಿಗೆ ಮೈದಾನಕ್ಕೆ ಇಳಿಯುವಂಥ ಅವಕಾಶ ಸಿಗುತ್ತೆ, ಯಾರ್ಯಾರು ಬೆಂಚ್ ಕಾಯಿಸಬೇಕಾಗುತ್ತೆ, ಈ ಬಗ್ಗೆ ವಿಡಿಯೋದಲ್ಲಿ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಏಷ್ಯಾ ಕಪ್ಗಾಗಿ ಈಗಾಗಲೇ 8 ಏಷ್ಯನ್ ರಾಷ್ಟ್ರಗಳ ನಡುವಿನ ಹೈ ವೋಲ್ಟೇಜ್ ಕದನಕ್ಕೆ ಇನ್ನೇನು ಕೌಂಟ್ಡೌನ್ ಶುರುವಾಯಿತು. ಭಾರತ ಕೂಡ ಯುಎಇನಲ್ಲಿ ಭರ್ಜರಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದು ಹೊಸ ಜೆರ್ಸಿಯ ಅನಾವರಣ ಕೂಡ ಆಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಈ ಸಲ ಭಾರತದ ಜೆರ್ಸಿಯಲ್ಲಿ ಅತಿ ದೊಡ್ಡ ಬದಲಾವಣೆ ಆಗಿದೆ. ಬರೋಬ್ಬರಿ 23 ವರ್ಷಗಳ ಬಳಿಕ ಭಾರತೀಯ ಆಟಗಾರರು ಜೆರ್ಸಿಯಲ್ಲಿ ಪ್ರಾಯೋಜಕರ ಲೋಗೋ ಇಲ್ಲದೆ ಮೈದಾನಕ್ಕೆ ಇಳಿತಾರೆ. ಇನ್ನು ಬರೋಬ್ಬರಿ 8 ತಿಂಗಳ ಬಳಿಕ ಭಾರತ T20 ಮಾದರಿಯಲ್ಲಿ ಕಣಕ್ಕಿಳಿತಾ ಇದೆ. ಅಲ್ಲದೆ ಈ ಸಲ ಟೀಮ್ನಲ್ಲಿ ಸಾಕಷ್ಟು ಚೇಂಜಸ್ ಆಗಿರೋದ್ರಿಂದ ಯಾರೆಲ್ಲ ಪ್ಲೇಯಿಂಗ್ 11ನಲ್ಲಿ ಅವಕಾಶವನ್ನ ಪಡ್ಕೊಳ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಕೂಡ ಇದೆ. ಫೆಬ್ರವರಿ ಬಳಿಕ ಇದೇ ಮೊದಲ ಬಾರಿಗೆ T20 ಮಾದರಿ ಪಂದ್ಯ. ಭಾರತ ತಂಡ 2025ರ ಏಷ್ಯಾ ಕಪ್ ಅಭಿಯಾನವನ್ನ ಸೆಪ್ಟೆಂಬರ್ 10ರಂದು ಅಂದ್ರೆ ಇದೇ ಬುಧವಾರದಿಂದ ಆರಂಭಗೊಳಿಸಲಿದೆ. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ವಿರುದ್ಧ ಈ ಪಂದ್ಯ ನಡೆಯಲಿದೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದ ಈ ತಂಡ ಲೀಗ್ ಹಂತದಲ್ಲಿ 3 ಪಂದ್ಯಗಳನ್ನು ಆಡಲಿದೆ. ಭಾರತ ತಂಡ ಬುಧವಾರ ಅಂದರೆ ಸೆಪ್ಟೆಂಬರ್ 10ರಂದು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಅತಿಥೇಯ ರಾಷ್ಟ್ರವಾಗಿರುವಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ ಯುಎಇ ವಿರುದ್ಧ ತನ್ನ ಪಂದ್ಯವನ್ನು ಆಡುತ್ತೆ. ಇನ್ನು ಭಾನುವಾರ ಅಂದ್ರೆ ಸೆಪ್ಟೆಂಬರ್ 14ನೇ ತಾರೀಕು ಪಾಕಿಸ್ತಾನ ವಿರುದ್ಧ ಪಂದ್ಯ ನಡೆಯಲಿದೆ. ಇನ್ನು ಸೆಪ್ಟೆಂಬರ್ 19ನೇ ತಾರೀಕು ಲೀಗ್ ಹಂತದ ಕೊನೆ ಪಂದ್ಯವನ್ನ ಬಾಂಗ್ಲಾದೇಶದ ವಿರುದ್ಧ ಆಡಲಿದೆ ಭಾರತ. ಆಕ್ಚುಲಿ ಇದು ಫೆಬ್ರವರಿ ನಂತರದ ಮೊದಲ T20 ಪಂದ್ಯ ಇದು ಭಾರತ ಪಾಲಿಗೆ. ಹೀಗಾಗಿ ತಂಡದ ಪ್ಲೇಯಿಂಗ್ 11 ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇವೆ. ಅಷ್ಟಕ್ಕೂ ಏಷ್ಯಾ ಕಪ್ಗೆ ಸಂಭಾವ್ಯ ಪ್ಲೇಯಿಂಗ್ 11 ಹೇಗಿರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಏಷ್ಯಾ ಕಪ್ ಟೂರ್ನಿಗೆ ಓಪನರ್ ಆಗಿ ಭಾರತ ಪರ ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಅನ್ನ ಓಪನ್ ಮಾಡೋದು ಕನ್ಫರ್ಮ್ ಇದೆ. ಯಾಕಂದ್ರೆ ಈಗ ಅಭಿಷೇಕ್ ಶರ್ಮಾ ಕಂಪ್ಲೀಟ್ ಫುಲ್ ಫಾರ್ಮ್ ಅಲ್ಲಿ ಇದ್ದಾರೆ. ಹಾಗೆ ಪ್ರಸ್ತುತ ಐಸಿಸಿಯ T20 ನಂಬರ್ 1 ಬ್ಯಾಟರ್ ಕೂಡ ಆಗಿದ್ದಾರೆ. ಹಾಗೆ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆಡೋದ್ರಿಂದ ಅಭಿಷೇಕ್ ಶರ್ಮಾ ಓಪನರ್ ಆಗಿ ಕಣಕ್ಕಿಳಿಯೋದು ಪಕ್ಕಾ ಇದೆ. ಇನ್ನು ಓಪನರ್ ಆಗಿ ಶುಭ್ಮನ್ ಗಿಲ್ ಕೂಡ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಬರೋಬ್ಬರಿ ಸುಮಾರು ತಿಂಗಳುಗಳ ನಂತರ ಶುಭ್ಮನ್ ಗಿಲ್ T20 ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದಾರೆ. ಅದು ಅಲ್ಲದೆ ವೈಸ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಈ ಟೂರ್ನಿಗೆ. ಹೀಗಾಗಿ ಶುಭ್ಮನ್ ಗಿಲ್ ಕೂಡ ಅಭಿಷೇಕ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಬಹುದು. ಸೊ ಈ ಇಬ್ರು ಕೂಡ ಓಪನರ್ಸ್ ಆಗಿ ಕಣಕ್ಕಿಳಿತಾರೆ. ಇನ್ನು ತಿಲಕ್ ವರ್ಮಾ ಬ್ಯಾಟಿಂಗ್ಗೆ ಬರ್ತಾರೆ 3ನೇ ಕ್ರಮಾಂಕದಲ್ಲಿ. ಇವರು ಕೂಡ ಪ್ರಸ್ತುತ ಬ್ಯಾಟಿಂಗ್ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸದ್ದು ಮಾಡ್ತಿದ್ದಾರೆ. ಹೀಗಾಗಿ ತಿಲಕ್ ವರ್ಮಾರನ್ನ 3ನೇ ಕ್ರಮಾಂಕದಲ್ಲಿ ಟೀಮ್ ಇಂಡಿಯಾ ಪ್ಲೇಯಿಂಗ್ 11ನಲ್ಲಿ ಸೇರಿಸುವಂತ ಸಾಧ್ಯತೆ ಇದೆ. ಸೊ ಇವರು ಬ್ಯಾಟರ್ ಆಗಿ 3ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿತಾರೆ. ಇನ್ನು ಕ್ಯಾಪ್ಟನ್ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಇವರು ಕೂಡ ಟಾಪ್ ಆರ್ಡರ್ ಬ್ಯಾಟರ್ ಆಗಿರ್ತಾರೆ. ಹೀಗಾಗಿ ಸೂರ್ಯಕುಮಾರ್ ಯಾದವ್ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರಬಹುದು. ಇನ್ನು ನಂತರದಲ್ಲಿ ಅಕ್ಷರ್ ಪಟೇಲ್ 5ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಇನ್ನು ಅಕ್ಷರ್ ಪಟೇಲ್ ಆಲ್ರೌಂಡರ್ ಆಗಿದ್ದು 5ನೇ ಕ್ರಮಾಂಕದಲ್ಲಿ ಅವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಹಾಗೆ 6ನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಆಗಿರುವಂತಹ ಮತ್ತೊಬ್ಬ ಆಟಗಾರ ಹಾರ್ದಿಕ್ ಪಾಂಡ್ಯ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು 7ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ ಬ್ಯಾಟಿಂಗ್ಗೆ ಬರಬಹುದು. ಆಕ್ಚುಲಿ ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ಸಂಜು ಮತ್ತು ಜಿತೇಶ್ ಶರ್ಮಾ ನಡುವೆ ಟಫ್ ಕಾಂಪಿಟೇಷನ್ ಇದೆ. ಯಾಕಂದ್ರೆ ಇಷ್ಟು ದಿನ ಕಳೆದ 1 ವರ್ಷದಿಂದ ಸಂಜು ಸ್ಯಾಮ್ಸನ್ ಭಾರತ ತಂಡದ T20ನಲ್ಲಿ ನಂಬರ್ 1 ವಿಕೆಟ್ ಕೀಪರ್ ಆಗಿದ್ದಾರೆ. ಅವರೇ ಮೊದಲ ಆಯ್ಕೆಯ ಆಟಗಾರ ಆಗಿದ್ರು. ಆದ್ರೆ ಈ ಸಲ ಶುಭ್ಮನ್ ಗಿಲ್ ತಂಡಕ್ಕೆ ರೀ ಎಂಟ್ರಿ ಕೊಟ್ಟಿರೋದ್ರಿಂದ ಸಂಜು ಸ್ಯಾಮ್ಸನ್ ರನ್ನ ಯಾವ ಕ್ರಮಾಂಕದಲ್ಲಿ ಕಣಕ್ಕಿಳಿಸಲಾಗುತ್ತೆ ಅನ್ನೋದು ಕೂಡ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಯಾಕಂದ್ರೆ ಸಂಜುಗೆ ಓಪನರ್ ಆಗಿ ಸಿಕ್ಕಿರುವಂತ ಸಕ್ಸಸ್ ಮಿಡಲ್ ಆರ್ಡರ್ ನಲ್ಲಿ ಸಿಕ್ಕಿಲ್ಲ. ಬಟ್ ಜಿತೇಶ್ ಶರ್ಮಾ ಹಂಗಲ್ಲ, ಮಿಡಲ್ ಆರ್ಡರ್ ನಲ್ಲಿ ಕಂಪ್ಲೀಟ್ ಆಗಿ ಶೈನ್ ಆಗಿದ್ದಾರೆ. ಅದು ಅಲ್ಲದೆ ಇತ್ತೀಚೆಗೆ ನಡೆದಂತ IPL ನಲ್ಲೂ ಕೂಡ ಮಿಡಲ್ ಆರ್ಡರ್ ನಲ್ಲಿ ಸಿಕ್ಕಾಪಟ್ಟೆ ಶೈನ್ ಆಗಿದ್ರು, ಸ್ಫೋಟಕ ಇನ್ನಿಂಗ್ಸ್ ಗಳನ್ನ ಆಡಿದ್ರು. ಹೀಗಾಗಿ ಫಸ್ಟ್ ಸ್ಲಾಟ್ ಅಂತ ಬಂದ್ರೆ ಸಂಜು ಸ್ಯಾಮ್ಸನ್ಗೆ ಅದು ಪಕ್ಕ. ಬಟ್ ಮಿಡಲ್ ಆರ್ಡರ್ ಅಂತ ಬಂದ್ರೆ ಸಂಜುರನ್ನ ಓವರ್ಟೇಕ್ ಮಾಡಿ ಜಿತೇಶ್ ಶರ್ಮಾ ಚಾನ್ಸ್ ಅನ್ನ ಗಿಟ್ಟಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಬಟ್ ಇಲ್ಲಿ ಸಂಜು ಮತ್ತೆ ಜಿತೇಶ್ ನಡುವೆ ನೆಕ್ ಟು ನೆಕ್ ಫೈಟ್ ಇರೋದ್ರಿಂದ
ಫಾರ್ಮ್ ಅನ್ನ ನೋಡಿಕೊಂಡು ಹಾಗೆ ಅವರಿಬ್ಬರ ಯಾವ ಸ್ಲಾಟ್ನಲ್ಲಿ ಯಾವ ರೀತಿಯಾಗಿ ಅವರು ಆಟವನ್ನು ಆಡಿದ್ದಾರೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡ್ರೆ ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಇವರಿಬ್ಬರ ನಡುವೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಇವರಿಬ್ಬರಲ್ಲಿ ಯಾರು ಬೇಕಾದರೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಅವಕಾಶವನ್ನು ಪಡ್ಕೊಳ್ಬಹುದು. ಇನ್ನು 8ನೇ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಬರ್ತಾರೆ, ಇವರು ಸ್ಪಿನ್ನರ್ ಆಗಿದ್ದಾರೆ. ಹಾಗೆ 9ನೇ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ, ಇವರು ಸ್ಪಿನ್ನರ್, ಇವರು ಕೂಡ ಮಿಸ್ಟ್ರಿ ಸ್ಪಿನ್ನರ್ ಆಗಿದ್ದು ಇವರಿಗೆ 9ನೇ ಕ್ರಮಾಂಕದಲ್ಲಿ ಬರ್ತಾರೆ. ಇನ್ನು ಪೇಸರ್ ಬೌಲರ್ ಆಗಿರುವಂತಹ ಹರ್ಷದೀಪ್ ಸಿಂಗ್ 10ನೇ ಸ್ಲಾಟ್ ನಲ್ಲಿ ಕಣಕ್ಕಿಳಿಯಬಹುದು. ಇನ್ನು ಯಾರ್ಕರ್ ಸ್ಪೆಷಲಿಸ್ಟ್ ಆಗಿರುವಂತಹ ಜಸ್ಪ್ರೀತ್ ಬುಮ್ರಾ ಕೂಡ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಖಂಡಿತ ಸಿಗುತ್ತೆ, ಇವರು 11ನೇ ಕ್ರಮಾಂಕದಲ್ಲಿ ಬರ್ತಾರೆ. ಸೊ ಇದಿಷ್ಟು ಆಟಗಾರರು ಪ್ಲೇಯಿಂಗ್ 11 ನಲ್ಲಿ ಸ್ಥಾನವನ್ನ ಪಡ್ಕೊಳ್ಬಹುದು. ಉಳಿದಂತೆ ಸಂಜು ಸ್ಯಾಮ್ಸನ್, ಶಿವಮ್ ದುಬೆ, ಹರ್ಷಿತ್ ರಾಣಾ, ರಿಂಕು ಸಿಂಗ್ ಬೆಂಚ್ ಕಾಯಿಸಬಹುದು. ಬಟ್ ದುಬೈ ಪಿಚ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅಂತಿಮವಾಗಿ ಹೇಗೆ ಟೀಮನ್ನು ಸೆಟ್ ಮಾಡ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ನಿಮ್ಮ ಪ್ರಕಾರ ಪ್ಲೇಯಿಂಗ್ 11 ಹೇಗಿರಬೇಕು? ವಿಕೆಟ್ ಕೀಪರ್ ಕೋಟಾದಲ್ಲಿ ಸಂಜು ಸ್ಯಾಮ್ಸನ್ ಅಥವಾ ಜಿತೇಶ್ ಶರ್ಮಾ ಇವರಿಬ್ಬರಲ್ಲಿ ಯಾರಿಗೆ ಚಾನ್ಸ್ ಕೊಡಬಹುದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.